ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಡನಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ 12 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಯಾವುದು ಜರ್ನಲ್ ಎಂಟ್ರೀಸ್ ಕ್ವಶನ್ ನಂಬರ್ 29. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿ ಫಿಕ್ಸ್ಡ್ ಕ್ವಶನ್ಸ್ ಕೇಳ್ತಾನೆ. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಕ್ವಶನ್ ನಂಬರ್ ಈ ಒಂದು 29 ಜರ್ನಲ್ ಎಂಟ್ರೀಸ್ನಲ್ಲಿ ಇದೇ ರೀತಿ ನಿಮಗೆ ಕ್ವಶನ್ಸ್ ಕೇಳ್ತಾನೆ ವಾರ್ಷಿಕ ಪರೀಕ್ಷೆಯಲ್ಲಿ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಏನು ಕ್ವಶನ್ಸ್ ಕೇಳಿದಾರಲ್ಲ, ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಈ ಒಂದು ಕ್ವಶನ್ ಅನ್ನು ತೆಗೆದುಕೊಂಡು ಇಲ್ಲಿ ಸೊಲ್ಯೂಷನ್ ಮಾಡ್ತಾ ಇದ್ದೇನೆ. ಆಯಿತಾ, ಇಲ್ಲಿ ನಾನು ಬರೆದುಕೊಂಡಿದ್ದೇನೆ. ಸೊ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಏನು ಕ್ವಶನ್ಸ್ಗಳು ಕೊಟ್ಟಿರ್ತಾರಲ್ಲ ಅದೇ ಟೈಪ್ನಲ್ಲಿ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬರುತ್ತೆ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಆಯಿತಾ, ಜರ್ನಲ್ ಎಂಟ್ರೀಸ್ನಲ್ಲಿ ಆರಾಮಾಗಿ ನೀವು ಎಷ್ಟು 12 ಅಂಕವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ನೋಡಿ 9 ಕಾಲಮ್ಸ್ ಅಂದರೆ 9 ಎಂಟ್ರೀಸ್ ಬರುತ್ತೆ. ಆಯಿತಾ, 9 ಎಂಟ್ರೀಸ್ ನೀವು ಹಾಕಿ ಬಿಡಿಸಿದ್ರೆ ಆರಾಮಾಗಿ ಇಲ್ಲಿ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಭಾಳ ಈಸಿ ಇದೆ ಸರ್, ಇದೆಲ್ಲ ಏನು ಬರೆದಿದ್ದಾರೆ ಅಂತ ಏನೂ ಟೆನ್ಷನ್ ತೆಗೆದುಕೊಳ್ಬೇಡ್ರಿ. ಸೊ ಇಲ್ಲಿ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಇದರೊಳಗೆ ಹೆಂಗೆ ಆನ್ಸರ್ ಮಾಡಬೇಕು, ಆಯಿತಾ. ಸೊ ಒಂದೊಂದು ಎಂಟ್ರಿ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಯಿತಾ, ಪ್ರಶ್ನೆ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೊಟ್ಟಾಗ ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಈ ರೀತಿ ಕೊಟ್ಟಿರ್ತಾರೆ. ಆಯಿತಾ, ಇಲ್ಲಿ ರಾಮಕೃಷ್ಣ ಕಂಪ್ನಿ ಲಿಮಿಟೆಡ್ ಕೊಟ್ಟಿದ್ದಾರೆ. ಇಶ್ಯೂಡ್ ಎಷ್ಟು ಕೊಟ್ಟಿದ್ದಾರೆ, ಆಯಿತಾ, 20,000 ಇಕ್ವಿಟಿ ಶೇರ್ ಕೊಟ್ಟಿದ್ದಾರೆ. ರಾಮಕೃಷ್ಣ ಕಂಪ್ನಿದು ಎಷ್ಟು ಇಕ್ವಿಟಿ ಶೇರ್ ಎಷ್ಟು ಕೊಟ್ಟಿದ್ದಾರೆ, 20,000. ಆಯಿತಾ, ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಆಯಿತಾ, ಆ್ಯಟ್ 10 ಈಚ್ ಅಂತೆ. ಆಯಿತಾ, ಆ್ಯಟ್ 10 ಈಚ್ ಅಂತೆ. ಇಲ್ಲಿ ನೋಡಿ ಆ್ಯಟ್ ಎ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ಎಷ್ಟು 10 ಪರ್ ಶೇರ್ ಅಂದರೆ 10 rupees ಪರ್ ಶೇರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ದ ಅಮೌಂಟ್ ವಾಸ್ ಪೇಬಲ್ ವಾಸ್ ಫಾಲೋಸ್ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಮನಿಗೆ ಎಷ್ಟು ಖರ್ಚು ಮಾಡಿದ್ದಾರೆ, 20 ರೂಪಾಯಿ. ಅಲಾಟ್ಮೆಂಟ್ಗೆ 55 ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ. ಆಯಿತಾ, ಇಲ್ಲಿ 3ನೆಯ ಎಂಟ್ರಿಯಲ್ಲಿ ಬಿಡಿಸುವಾಗ ಈ ಒಂದು ಇನ್ಕ್ಲೂಡಿಂಗ್ ನೀವು ಒಂದು ಇಲ್ಲಿ ಏನಂತ ಬರೀಬೇಕಂದ್ರೆ ಇಲ್ಲಿ ನೋಡಿ ಟು ಶೇರ್ ಪ್ರೀಮಿಯಂ ಅಕೌಂಟ್ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ 3ನೇ ಎಂಟ್ರಿನಲ್ಲಿ ಚೇಂಜಸ್ ಬರುತ್ತೆ. ಇದು ಇನ್ಕ್ಲೂಡಿಂಗ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ. ಆಯಿತಾ, ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು, ಗಮನಿಟ್ಟು ಕೇಳಿ. ಆಯಿತಾ, ಇಲ್ಲಿ ನೋಡಿ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 35. ಆಯಿತಾ, 35 ಕೊಟ್ಟಿದ್ದಾರೆ. ಇಲ್ಲಿ 55, ಇಲ್ಲಿ 20. ಆಯಿತಾ, ಇದಕ್ಕೊಂದು 2 ಎಂಟ್ರಿ, ಇದಕ್ಕೊಂದು 2 ಎಂಟ್ರಿ. ಆಯಿತಾ, ಇದಕ್ಕೊಂದು 2 ಎಂಟ್ರಿ. ಇಲ್ಲಿ ನಿಮಗೆ 2 ಎಂಟ್ರಿ, ಇಲ್ಲಿ 2 ಎಂಟ್ರಿ ಬರುತ್ತೆ. ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಆಯಿತಾ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ನಮ್ಗೆ ಏನಂದಿದ್ದಾರೆ, ಆನ್ ಅಪ್ಲಿಕೇಶನ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ, 20. ಆಯಿತಾ, ಇಲ್ಲಿ ರಾಮಕೃಷ್ಣ ಕಂಪ್ನಿ ಲಿಮಿಟೆಡ್ ಏನಿದೆಯಲ್ಲ, ಇಲ್ಲಿ ನಾವು ಹೆಡ್ಲೈನ್ ಬರೀಬೇಕು ಏನಂತ. ಆಯಿತಾ, ಸೊ ಇಲ್ಲಿ ಮೊದಲಿಗೆ ಇದು ಅಡಿಷನಲ್ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಆಯಿತಾ, ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್. ಆಯಿತಾ, ಇಲ್ಲಿ ನೋಡಿ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 1000 ಶೇರ್ಸ್ ಏನಿದೆಯಲ್ಲ ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ದ ಡೈರೆಕ್ಟರ್ಸ್ ಪ್ರಾಫಿಟೆಡ್ ದೀಸ್ ಶೇರ್ಸ್ ರೀಇಶ್ಯೂಡ್ ದೆಮ್ ಆ್ಯಸ್ ಫುಲ್ಲಿ ಪೇಡ್. ಆಯಿತಾ, ಅವರು ರೀಇಶ್ಯೂಡ್ ಮಾಡ್ಕೊಂಡಿದ್ದಾರೆ ಫುಲ್ಲಿ ಪೇಡ್ ಅಂತೆ. ಆಯಿತಾ, 1000 rupees. ಇಲ್ಲಿ ನೋಡಿ ಎಷ್ಟಂತೆ, ಪೇಡ್ ಆ್ಯಟ್ 80 ಪರ್ ಶೇರ್. ಆಯಿತಾ, 80 ಪರ್ ಶೇರ್. ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ರಿಗಾರ್ಡಿಂಗ್ ಇಶ್ಯೂ ಪ್ರಾಫಿಚರ್ ಅಂದರೆ ಪ್ರಾಫಿಚರ್ ರೀಇಶ್ಯೂ ಆಫ್ ಶೇರ್ ಅಂತ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಆಯಿತಾ, ಈ ಒಂದು ಪ್ರಶ್ನೆಗೆ ಈ ರೀತಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ಏನಂದಿದ್ದಾರೆ, ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ಅಂತ ಅಂದಿದ್ದಾರೆ. ಯಾರ್ದು, ರಾಮಕೃಷ್ಣ ಕಂಪ್ನಿ ಲಿಮಿಟೆಡ್. ಇಲ್ಲಿ ನೋಡಿ ಜರ್ನಲ್ ಎಂಟ್ರೀಸ್. ಆಯಿತಾ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಂತ ಹೆಡ್ಲೈನ್ ಹಾಕಬೇಕು. ಆಯಿತಾ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಾಮಕೃಷ್ಣ ಕಂಪ್ನಿ ಲಿಮಿಟೆಡ್ ಅಂತ ಹೆಡ್ಲೈನ್ ಹಾಕಿದ ನಂತರ ಇಲ್ಲಿ ಡೇಟ್ ಕಾಲಮ್ ಬರುತ್ತೆ. ಡೇಟ್ ಅಂದರೆ ಸೊ ಒಂದೇ ಅಂದರೆ ಒಂದು ಎಂಟ್ರಿ ಬರೆದ್ರೆ ಒಂದು ಈ ರೀತಿ. ನಮಗೆ ಇಲ್ಲಿ ಡೇಟ್ ಅಂತೂ ಕೊಟ್ಟಿಲ್ಲ ಅವರು. ಆಯಿತಾ, ಸೊ ಈ ರೀತಿ ಡೇಟ್ ಪರ್ಟಿಕ್ಯುಲರ್. ಇಲ್ಲಿ GF ಅಂದರೆ ಜರ್ನಲ್ ಫಾಲೋಯಿಂಗ್ ಅಂತ ಅಂದರೆ GF ಅಂತ. ಅದೇ ರೀತಿ ಡೆಬಿಟ್ ಕ್ರೆಡಿಟ್ ಅಂತ ಇಷ್ಟು ಕಾಲಮ್ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಡೇಟ್ ಒಂದೇದು ಪರ್ಟಿಕ್ಯುಲರ್ಸ್, ಆಯಿತಾ, GF ಮತ್ತು ಡೆಬಿಟ್ ಮತ್ತು ಕ್ರೆಡಿಟ್ ಅಂತ. ಇವಾಗ ನೋಡಿ ಇಲ್ಲಿ ಆನ್ ಅಪ್ಲಿಕೇಶನ್ ಮನಿ ಏನಿದೆಯಲ್ಲ 20 ರೂಪಾಯಿ ಅಂತೆ. ಎಷ್ಟು ಅಂದರೆ 20,000 ಇಕ್ವಿಟಿ ಶೇರ್ ಇದೆ. ಆಯಿತಾ, 20 ರೂಪಾಯಿ ಅಂತೆ ಆನ್ ಅಪ್ಲಿಕೇಶನ್ ಮೇಲೆ ಖರ್ಚು ಮಾಡಿದ್ದಾರೆ. ಇವಾಗ ಇಲ್ಲಿ ನಾವು ಇವಾಗ ಏನು ಮಾಡ್ಕೋಬೇಕಂದ್ರೆ ಅಂದರೆ ರಿಸೀವ್ ಮಾಡ್ಕೋಬೇಕು. ಏನು 20,000 ಏನಿದೆಯಲ್ಲ ಇಶ್ಯೂಡ್ ಆಗಿದೆ. ನಾವು ಇವಾಗ ಇಲ್ಲಿ ಏನಂತ ಬರಿಬೇಕಂದ್ರೆ ಇದು ಫಿಕ್ಸ್ ಇದೆಲ್ಲ ನೀವು 1 ಅಥವಾ 2 ಬಾರಿ ನೆಟ್ನಲ್ಲಿ ಇಟ್ಕೊಂಡ್ಬಿಡ್ರಿ. ಅಂದರೆ ಬರೀದು ತೆಗೆದು ಬಿಡ್ರಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ
ಬ್ಯಾಂಕ್ ಅಕೌಂಟ್ ಡೆಟರ್ ಟು, ಆಯಿತಾ, ಇದು ಫಿಕ್ಸ್. ಇದು ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್, ಆಯಿತಾ. ಇಲ್ಲಿ ನೋಡಿ ಇಕ್ವಿಟಿ ಶೇರ್ ಇದೆ, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಇಲ್ಲಿ ನೋಡಿ, ಅಪ್ಲಿಕೇಶನ್ ಅಕೌಂಟ್, ಇಲ್ಲಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಆಯಿತಾ. ಎಷ್ಟಿದೆ ಇಶ್ಯೂ ಇಕ್ವಿಟಿ ಶೇರ್, ಆಯಿತಾ, ಎಷ್ಟು ಇಶ್ಯೂ ಮಾಡ್ಕೊಂಡಿದ್ದಾರೆ 20,000 ಇಲ್ಲಿ ಬರೆದಿದ್ದೀನಿ, ಆಯಿತಾ. ಆನ್ ಅಪ್ಲಿಕೇಶನ್ ಎಷ್ಟು 20 ರೂಪಾಯಿ ಅಂತ ಇಲ್ಲಿ ನೋಡಿ, 20,000 ಇಂಟು 20 ಎಷ್ಟು 4 ಲಕ್ಷ, ಆಯಿತಾ. 4 ಲಕ್ಷ ಇಲ್ಲಿ ನಾನು ಬರೆದಿದ್ದೀನಿ. ಅಂದರೆ ಇಲ್ಲಿ ಡೆಬಿಟ್ನಲ್ಲಿ 4,000 ತೋರಿಸ್ಬೇಕು, ಇಲ್ಲಿ ಮೈನಸ್, ಇಲ್ಲಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ನಲ್ಲಿ, ಇಲ್ಲಿ ಕ್ರೆಡಿಟ್ನಲ್ಲಿ 4 ಲಕ್ಷ ತೋರಿಸ್ಬೇಕು. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ. ಇವಾಗ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಏನು ಬರಿಬೇಕು, ಇದು ಬೀಯಿಂಗ್ನಲ್ಲಿ ಬ್ರಾಕೆಟ್ನಲ್ಲಿ ಏನು ಬರಿಬೇಕಂದ್ರೆ, ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಫಾರ್ ಎಷ್ಟು 20,000 ರಿಸೀವ್ಡ್ ಆಗಿದೆ, ಶೇರ್ ಆಫ್ ಎಷ್ಟಂತೆ 20 ರೂಪಾಯಿ, ಅಂದರೆ ಪರ್ 20 ರೂಪೀಸ್ ಶೇರ್ ಅಂತ ಈ ರೀತಿ ನೀವು ಬರಿಬೇಕಾಗುತ್ತೆ, ಆಯಿತಾ. ಸೊ ಇದು ಒಂದನೇದು ನಮ್ಮದು ಜರ್ನಲ್ ಎಂಟ್ರೀಸ್, ಆಯಿತಾ. ಎರಡನೇದು ಇದು ಏನಿದೆಯಲ್ಲ, ಇವಾಗ ಟ್ರಾನ್ಸ್ಫರ್ ಮಾಡಬೇಕು ಅಪ್ಲಿಕೇಶನ್ ಮುಂದಿನ ಜರ್ನಲ್ ಎಂಟ್ರೀಸ್ಗೆ. ಇಲ್ಲಿ ನೋಡಿ, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ, ಇದು ನೆನಪಿನಲ್ಲಿ ಇಟ್ಕೋಬೇಕು ನೀವು, ಆಯಿತಾ. ಅಂದರೆ ಒಂದೇದೇನು ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಆಯಿತಾ. ಸೊ 20,000 ಇಂಟು, ಅಂದರೆ 20,000 ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ 20 ಇಂಟು ಮಾಡಿ ಇಲ್ಲಿ ಬರೀಬೇಕು ಅಷ್ಟೇ, ಆಯಿತಾ. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಆಯಿತಾ. ಅಂದರೆ ಇದೇ ಅಮೌಂಟ್ ಏನಿದೆಯಲ್ಲ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಅಂದರೆ 4 ಲಕ್ಷ ಇಲ್ಲೇ ಬರೀಬೇಕು. ಇದು ಒಂದನೇದು ಆನ್ ಅಪ್ಲಿಕೇಶನ್, ಇದು ಒಂದನೇದಾಯ್ತು ಇವಾಗ, ಆಯಿತಾ. ಇವಾಗ ಅಲಾಟ್ಮೆಂಟ್ ನೋಡಿ, ಇವಾಗ ಅಲಾಟ್ಮೆಂಟ್ ಏನಂತ ಬರೀಬೇಕಿಲ್ಲಿ, ಇಕ್ವಿಟಿ ಶೇರ್, ಆಯಿತಾ. ಇದು ಶಾರ್ಟ್ಕಟ್ ಆಗಿ ನೀವು ಈ ರೀತಿ ಬರೆದ್ರು ಕೂಡ ಓಕೆ, ಈ ರೀತಿ ಬರೆದು ಬಿಡ್ರಿ, ಆಯಿತಾ. ಇವಾಗ ನೋಡಿ, ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ ಅಕೌಂಟ್. ಯಾಕಂದರೆ ಇಲ್ಲಿ ನೋಡಿ, ಅಲಾಟ್ಮೆಂಟ್ ಮುಂದಗಡೆ ಏನಂದಿದ್ದಾರೆ, ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಟು ಇಕ್ವಿಟಿ ಶೇರ್ ಅಂದರೆ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ, ಆಯಿತಾ. ಇವಾಗ ಇಲ್ಲಿ ಅಲಾಟ್ಮೆಂಟ್ ಅಕೌಂಟ್ ಏನಿದೆ 20,000 ಅಂತ ಇದೆ, ಆಯಿತಾ. 20,000 ನಾವು ಬರೆದುಕೊಂಡಿದ್ವಿ, ಆಯಿತಾ. ಅಲಾಟ್ಮೆಂಟ್ ಎಷ್ಟಿದೆ 55 ಇದೆ, ಇಲ್ಲಿ ನೋಡಿ 20,000 ಇಂಟು 55 ಮಾಡಿದರೆ ಎಷ್ಟು ಬರುತ್ತೆ 11 ಲಕ್ಷ ಇಲ್ಲಿ ಬರೀಬೇಕು, ಆಯಿತಾ. ಇವಾಗ ನೋಡಿ, ಅಂದರೆ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋತೀರಾ. ಇಲ್ಲಿ ಮೂರನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬರೆಯುವಾಗ ಇಲ್ಲಿ ಇನ್ಕ್ಲೂಡಿಂಗ್ ಡಿಸ್ಕೌಂಟ್ ಅಂತ ಕೊಡಬಹುದು, ಇಲ್ಲಾಂದರೆ ಇನ್ಕ್ಲೂಡಿಂಗ್ ನಿಮಗೆ ಹೆಚ್ಚಾಗಿ ಪ್ರೀಮಿಯಮೇ ಕೇಳಿದ್ದಾರೆ, ಆಯಿತಾ. ಇಲ್ಲಿ ಪ್ರೀಮಿಯಂ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ನಾವು ಅಲಾಟ್ಮೆಂಟ್ ಅಕೌಂಟ್ ಡೆಟರ್ ಟು ಶೇರ್ ಪ್ರೀಮಿಯಂ ಅಕೌಂಟ್ ಅಂತ ಬರೀಬೇಕು, ಆಯಿತಾ. ಬರೀದ ತಕ್ಷಣ ಇಲ್ಲಿ 20,000 ಆಯಿತಾ, 3 ಲೈನಲ್ಲಿ ಇಲ್ಲಿ ಬರೀಬೇಕು, ಆಯಿತಾ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಂ ಅಕೌಂಟ್ 20,000. ಇವಾಗ ಇಲ್ಲಿ ನೋಡಿ, ಅಲಾಟ್ಮೆಂಟ್ ಎಷ್ಟಿದೆ 55 ಅಂತ ಇಲ್ಲಿ ಇದೆ, 55 ಇಲ್ಲಿ ನೋಡಿ, ಇಲ್ಲಿ 55 ಇದೆ, ಇಲ್ಲಿ 55 ಬರೆದುಕೊಂಡಿದ್ದೀನಿ, 20,000 ಇಂಟು 55, ಆಯಿತಾ. ಪ್ರೀಮಿಯಂ ಎಲ್ಲಿದೆ ನಮ್ಮದು, ಪ್ರೀಮಿಯಂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ್ಯಟ್ ಪ್ರೀಮಿಯಂ ಎಷ್ಟು 10, ಇಲ್ಲಿ ನೋಡಿ ಆ್ಯಟ್ ಪ್ರೀಮಿಯಂ ಎಷ್ಟು 20,000 ಇಂಟು 10, ಆಯಿತಾ. 55ರೊಳಗೆ 10 ಮೈನಸ್ ಮಾಡಿ, ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ನಮಗೆ ಸಿಗುತ್ತೆ ಎಷ್ಟು ಅಂದರೆ 55ರೊಳಗೆ 10 ಮೈನಸ್ ಮಾಡಿ 45 ಬರುತ್ತೆ. ಅಂದರೆ 20,000 ಇಂಟು 55 11 ಲಕ್ಷ, 20,000 ಇಂಟು 10 20,000, 20,000 ಇಂಟು 45 ಎಷ್ಟು 9 ಲಕ್ಷ, ಆಯಿತಾ. ಸೊ ಈ ರೀತಿ 2 ಲಕ್ಷ, 20,000 ಇಂಟು 10 2 ಲಕ್ಷ. ಸೊ ಗೊತ್ತಾಯ್ತಾ, ಈ ರೀತಿ ಆಗಿರುತ್ತೆ. 20,000 ಇಂಟು 45 ಎಷ್ಟು 9 ಲಕ್ಷ. ಸೊ ಗೊತ್ತಾಯ್ತಾ. ಇವಾಗ ಇಲ್ಲಿ ನೋಡಿ, ಇವಾಗ ಅಲಾಟ್ಮೆಂಟ್ ಆಯ್ತು, ಇವಾಗ ಗೊತ್ತಾಯ್ತಾ, ಕ್ಲಿಯರ್ ಆಯಿತಾ, ಅಲಾಟ್ಮೆಂಟ್ ಆಯಿತು. ಇವಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇವಾಗ ನೋಡಿ, ಅಂದರೆ ನಾನು ಏನು ಹೇಳಿದೆ, ಅಂದರೆ ಅಪ್ಲಿಕೇಶನ್ ಮನಿಗೆ 2 ಎಂಟ್ರಿ ಬರುತ್ತೆ, ಇವಾಗ ಅಲಾಟ್ಮೆಂಟಿಗೆ 2. ಇವಾಗ ನೋಡಿ, ಇದೇ ಅಮೌಂಟ್ ಏನಿದೆಲ್ಲ 11 ಲಕ್ಷ ನಾವು ಮುಂದಿನ ಜರ್ನಲ್ ಎಂಟ್ರೀಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಏನಂತ ಬರೀಬೇಕು, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 11 ಲಕ್ಷ ಏನಿದೆಲ್ಲ ಡೈರೆಕ್ಟಾಗಿ ಇಲ್ಲೇ ಟ್ರಾನ್ಸ್ಫರ್ ಮಾಡಿ ಇಟ್ಬಿಡಿ. ಇಲ್ಲಿ ಏನಂತ ಬರೀಬೇಕು, ಇಲ್ಲಿ ನೋಡಿ, ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂತ ಇಲ್ಲಿ ಬರೀಬೇಕು. ಇದು ನೆಸಸರಿ, ಅಂದರೆ ಬೀಯಿಂಗ್ನಲ್ಲಿ. ಇಲ್ಲಿ ಬೀಯಿಂಗ್ನಲ್ಲಿ ಏನು ಬರೀಬೇಕಂದ್ರೆ, ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ ಇದೇ ಮನಿ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ 11 ಲಕ್ಷ ಇಲ್ಲಿ ತೋರಿಸ್ಬೇಕು. ಇವಾಗ ಅಲಾಟ್ಮೆಂಟ್ ಆಯಿತು,
ಇವಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆಯಿತಾ. ಇವಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟು ಕೊಟ್ಟಿದ್ದಾರೆ? 35 ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡಿ, ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯಿತಾ. ಇದೆಲ್ಲ ನೀವು ಬಾಯಟ್ ಮಾಡಬೇಕು, ಇಷ್ಟೇ, ಭಾಳ ಈಸಿ ಇದೆ. ಇಲ್ಲಿ 20,000 ಅಂದರೆ ಇಶ್ಯೂ ಏನಿದೆ ಅದು 20,000 ಇಲ್ಲಿ ಫಿಕ್ಸ್ ಬರೀಬೇಕು ನಾವು. ಯಾವಾಗ ಅಲ್ಲಿ ಮೈನಸ್ ಮಾಡಬೇಕು 20,000 ಒಳಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ? 35 ನೋಡಿ, 20,000 ಇಂಟು 35 ಎಷ್ಟು? 7 ಲಕ್ಷ. 7 ಲಕ್ಷ 7 ಲಕ್ಷ ಇಲ್ಲಿ 7 ಲಕ್ಷ ನೀವು ಡೆಬಿಟ್ನಲ್ಲಿ ತೋರಿಸ್ಬೇಕು, ಇಲ್ಲಿ ಮೈನಸ್, ಇಲ್ಲಿ 7 ಲಕ್ಷ ಕ್ರೆಡಿಟ್ನಲ್ಲಿ ತೋರಿಸ್ಬೇಕು. ಸೊ ಗೊತ್ತಾಯ್ತಾ? ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಈ ಅಮೌಂಟ್ ಏನಿದೆಯಲ್ಲ ಇಲ್ಲಿ ಟ್ರಾನ್ಸ್ಫರ್ ಮಾಡಬಾರ್ದು. ಇವಾಗ 6ನೇ ಜರ್ನಲ್ ಎಂಟ್ರೀಸ್ ನೀವು ಬಂದ ತಕ್ಷಣ ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ ಏನು ಅಂದಿದ್ದಾರೆ ನೋಡಿ ಸ್ನೇಹಿತರೆ, ಆಯಿತಾ. ಆಲ್ ದ ಶೇರ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 1000 ಶೇರ್ಸ್ ಏನಿದಿಲ್ಲ ಇಲ್ಲಿ ಮೈನಸ್ ಮಾಡಬೇಕು. ಅಂದರೆ 20,000 ಒಳಗೆ ನಾವು ಏನು 20,000 ಒಳಗೆ 1,000 ಮೈನಸ್ ಮಾಡಬೇಕು. ಸೊ ಗೊತ್ತಾಯ್ತಾ? ಇವಾಗ ಇಲ್ಲಿ ನಾವು ಏನು ಮಾಡಬೇಕಂದ್ರೆ 20,000 ಒಳಗೆ 1,000 ಮೈನಸ್ ಮಾಡಿ. ಇಲ್ಲಿ ನೋಡಿ, ಇವಾಗ 1,000 ಇಲ್ಲಿ ನಾವು ಮೈನಸ್ ಮಾಡಬೇಕು. 20,000 ಒಳಗೆ 1,000 ಮೈನಸ್ ಮಾಡಬೇಕು. ಇಲ್ಲಿ ನೋಡಿ, ಇವಾಗ ಎಷ್ಟು ಬಂತು? 19,000 ಆಯಿತಾ. ಆ 19,000 ಏನು ಬರುತ್ತಲ್ಲ ಇಲ್ಲಿ 19,000 ಬರೀಬೇಕು ಆಯಿತಾ. ಅವಾಗ 19,000 ಇಂಟು 35 ಯಾಕೆ ಬರ್ತಂದರೆ ಇಲ್ಲಿ ನೋಡಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದೆ, ಎಷ್ಟು ಇದೆ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 35 ಇದೆ. 19,000 ಇಂಟು 35 ಮಾಡಿ ಸ್ನೇಹಿತರೆ, ಎಷ್ಟು ಬರುತ್ತೆ? ಇಲ್ಲಿ 6,65,000 ಬರುತ್ತೆ ಆಯಿತಾ. 6,65,000 6,65,000 ಬರುತ್ತೆ ಇದು ಸ್ನೇಹಿತರೆ ಆಯಿತಾ. ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಮಾಡ್ಕೊತಿದ್ದೀನಿ ನಾನು ಆಯಿತಾ. 19 ಅಂದರೆ ನಾವು ಎಷ್ಟು ಮೈನಸ್ ಮಾಡಿರ್ತೀವಿ? 20,000 ಒಳಗೆ 1,000 ಮೈನಸ್ ಮಾಡ್ತೀವಿ, ಎಷ್ಟು ಬಂತು? 19,000 ಬಂತಲ್ಲ. ಆ 19,000 ಇಲ್ಲಿ 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಇಲ್ಲಿ ನಾವು ಬರೀಬೇಕು. 19,000 ಇಂಟು 35 ಹೆಂಗಂದರೆ ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇದೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇಲ್ಲಿ ನೋಡಿ, ಟು ಇಕ್ವಿಟಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನಿದೆಯಲ್ಲ ಅದರದೇ ಇಲ್ಲಿ ನಾವು ರೇಟ್ ಹಚ್ಚಬೇಕು 35 ಆಯಿತಾ. ಸೊ ಇವಾಗ ನೋಡಿ, ಈ ಅಮೌಂಟ್ ಏನಿದೆಯಲ್ಲ ಈ ಟ್ರಾನ್ಸ್ಫರ್ ಮಾಡಬಾರ್ದು. ಇವಾಗ ಇಲ್ಲಿ ನೋಡಿ, 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಏನಂತ ಬರೀಬೇಕಂದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇವಾಗ ನಾವು ಎಷ್ಟು ಮೈನಸ್ ಮಾಡಿದ್ದೀವಲ್ಲ, ಎಷ್ಟು ಮೈನಸ್ ಮಾಡಿದ್ದೀವಿ ನಾವು? 1,000 ಅಂದರೆ 20,000 ಒಳಗೆ 1,000 ಏನು ಮೈನಸ್ ಮಾಡಿದ್ದಿಲ್ಲ, ಎಷ್ಟು ಮೈನಸ್ ಮಾಡಿದ್ವಿ? 1,000 ಮೈನಸ್ ಮಾಡಿದ್ದು ಇವಾಗ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ತೊಗೋಬೇಕು ನಾವು. ಸೊ ಗೊತ್ತಾಯ್ತಾ? 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ಏನು ಮಾಡಬೇಕು? 20,000 ಒಳಗೆ ಆಯಿತಾ 1,000 ಮೈನಸ್ ಮಾಡಬೇಕು. ನಮ್ಗೆ ಎಷ್ಟು ಮೈನಸ್ ಮಾಡಿ ಅಂತಿರ್ತಾರೆ ಇಲ್ಲಿ, ಇವಾಗ 1,000 ಮೈನಸ್ ಮಾಡಿದರೆ ಸೊ ಅದಕ್ಕೆ 1,000 ಇಲ್ಲಿ ನಾವು ಮೈನಸ್ ಮಾಡಬೇಕು. ಅವಾಗ 19,000. ಆ 19,000 ಏನಿದೆಯಲ್ಲ ಇಲ್ಲಿ 6ನೇ ಜರ್ನಲ್ ಎಂಟ್ರೀಸ್ನಲ್ಲಿ 19,000 ಇಂಟು ಮಾಡಿ ಇಲ್ಲಿ ನಾವು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ರೇಟ್ ಹಚ್ಚಬೇಕು. 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಏನು ಮಾಡಬೇಕಂದ್ರೆ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀದು ನಾವು ಎಷ್ಟು ಮೈನಸ್ ಮಾಡಿದ್ದೀವಿ ಅಲ್ಲಿ 20,000 ಒಳಗೆ 1,000 ಏನು ಮಾಡಿದ್ವಿ, ಆ 1,000 ಏನಿದೆಯಲ್ಲ ಇಲ್ಲಿ ಬರೀಬೇಕು ನೋಡಿ. 1,000 ಇಂಟು 100 ಅಂದರೆ ಇಲ್ಲಿ ನೋಡಿ ಇಕ್ವಿಟಿ ಶೇರ್ ಎಷ್ಟಿದೆ? ಆ್ಯಟ್ 100 ಇದೆಯಲ್ಲ ಇಕ್ವಿಟಿ ಶೇರ್ ನೋಡಿ, ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಆಯಿತಾ 100 ಇದೆ ಆಯಿತಾ. ಇಲ್ಲಿ 100 ಏನಿದೆಯಲ್ಲ ಇಲ್ಲಿ ನಾವು ಬರೀಬೇಕು 1,000 ಆಯಿತಾ. 1,000 ಇಂಟು 100 ಟು ಪ್ರಾಫಿಟೆಡ್ ಶೇರ್ ಆಯಿತಾ ಇಂಟು 65 ಹೆಂಗೆ ಬಂತು, 35 ಹೆಂಗೆ ಬಂತು ನಾನು ಹೇಳ್ಕೊಡ್ತೀನಿ, ವೇಟ್ ಮಾಡಿ. ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಷ್ಟಿದೆ ನಮ್ಮದು? ಇಲ್ಲಿ ನೋಡಿ 30 ಇದೆ ಆಯಿತಾ. ಅಂದರೆ 100 ಒಳಗೆ 35 ಮೈನಸ್ ಮಾಡಿ ಎಷ್ಟು ಬರುತ್ತೆ? ಟು ಪ್ರಾಫಿಟೆಡ್ ಶೇರ್ ಎಷ್ಟು ಬರುತ್ತೆ? 65 ಆಯಿತಾ. 1,000 ಇಂಟು 100 ಮಾಡಿದ ತಕ್ಷಣ 1,00,000. 1,000 ಇಂಟು 65 65,000. 1,000 ಇಂಟು 35,000. ಅವಾಗ ಇಲ್ಲಿ ನಾವು ಬೀಯಿಂಗ್ನಲ್ಲಿ ಏನು ಬರೀಬೇಕು? ಬೀಯಿಂಗ್ 1,000 ಶೇರ್ಸ್ ಪ್ರಾಫಿಟೆಡ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ನಾನ್ ಪೇಮೆಂಟ್ ಆಗಿದ್ದು ಆಯಿತಾ. ಸೊ ಗೊತ್ತಾಯ್ತಾ? ಇವಾಗ ಇಲ್ಲಿ ನೋಡಿ, ಇವಾಗ 7ನೇ ಜರ್ನಲ್ ಎಂಟ್ರೀಸ್ ಆಯಿತು. ಇವಾಗ 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಆ ಅಮೌಂಟ್ ಏನಿದೆಯಲ್ಲ ಇಲ್ಲಿ ಟ್ರಾನ್ಸ್ಫರ್ ಮಾಡುವಂತಿಲ್ಲ, ಈ ಅಮೌಂಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಇಲ್ಲಿ ಏನು ಮಾಡಬೇಕಂದ್ರೆ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಅವಾಗ ಬ್ಯಾಂಕ್ ಅಕೌಂಟ್ ಡೆಟರ್ ಶೇರ್ ಪ್ರಾಫಿಚರ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ ಆಯಿತಾ. ಇಲ್ಲಿ 7ನೇ ಜರ್ನಲ್ ಎಂಟ್ರಿ, 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಡೆಟರ್ ಆಯಿತಾ, ಶೇರ್ ಪ್ರಾಫಿಚರ್ ಅಕೌಂಟ್ ಡೆಟರ್ ಟು ಶೇರ್ ಇಕ್ವಿಟಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ ಆಯಿತಾ.
ಇವಾಗ ಇಲ್ಲಿ ನೋಡಿ 1000 ಇಂಟು 80 ಹೆಂಗೆ ಬತ್ತಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಏನು ಮಾಡ್ತಾ ಇದ್ವಿ, 80 ಯಾಕೆ ಬತ್ತಂದರೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ರೀ ಇಶ್ಯೂಡ್ ಕೊಟ್ಟಿದ್ದಾರೆ ನೋಡಿ. ರೀ ಇಶ್ಯೂಡ್ ದೆಮ್ ಆ್ಯಸ್ ಫುಲ್ಲಿ ಪೇಯ್ಡ್ ಆ್ಯಟ್ ನೋಡಿ, ಫುಲ್ಲಿ ಪೇಯ್ಡ್ ಆ್ಯಟ್ ರುಪೀಸ್ ಎಷ್ಟು 80 ರುಪೀಸ್ ಆಯಿತಾ. 80 ರೂಪಾಯಿ ಅಂತೆ ಶೇರ್ ಆಗಿದೆ, ರೀ ಇಶ್ಯೂಡ್ ಆಗಿದೆ ಆಯಿತಾ. ಇವಾಗ ನಾವು ಇಲ್ಲಿ ಏನು ಬರೀಬೇಕು, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಪ್ರಾಫಿಚರ್ ಅಕೌಂಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಆಯಿತಾ. ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನಮ್ಮದು ಇಲ್ಲಿದೆ. ಈ 1000 ಏನಿದೆಯಲ್ಲ, ನಾವೇನು 20,000 ಒಳಗೆ 1,000 ಏನು ಮೈನಸ್ ಮಾಡಿದ್ದೀವಲ್ಲ, ಸೊ 1,000 ಇಲ್ಲಿ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ತಗೋಬೇಕು ಆಯಿತಾ, ಮತ್ತು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ತಗೋಬೇಕು. ಸೊ ಗೊತ್ತಾಯ್ತಾ. ಇವಾಗ ಇಲ್ಲಿ ನೋಡಿ, ಟು ಶೇರ್ ಇಕ್ವಿಟಿ ಕ್ಯಾಪಿಟಲ್ ಅಕೌಂಟ್ ಆಯಿತಾ, ಇದು ನಿಮಗೆ 100 ಅಂತೂ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 100, ಇಲ್ಲಿ 100 ನೀವು ಬರೆದುಕೊಂಡಿದ್ದೀರಿ. ಶೇರ್ ಕ್ಯಾಪಿಟಲ್ ಆಯಿತಾ 100. ಇಲ್ಲಿ ಬ್ಯಾಂಕ್ ಅಕೌಂಟ್ ನಿಮಗೆ 80 ಹೆಂಗೆ ಬತ್ತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 80, ಅಂದರೆ 100 ಒಳಗೆ 80 ಮೈನಸ್ ಮಾಡಿ ಎಷ್ಟು ಬರುತ್ತೆ ಸ್ನೇಹಿತರೆ, ಇಲ್ಲಿ 20 ಬರುತ್ತೆ ಆಯಿತಾ. 1000 ಇಂಟು 80 ಆಯಿತಾ. 1,000 ಇಂಟು 80 ಮಾಡಿದರೆ 80,000 ಆಯಿತಾ. 1,000 ಇಂಟು 20 ಮಾಡಿದರೆ 20,000. 1,000 ಇಂಟು 100 ಮಾಡಿದರೆ 1,00,000. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ ಆಯಿತಾ. 1,000 ಇಂಟು 80 ಮಾಡಿದರೆ 80,000, 1,000 ಇಂಟು 20 ಮಾಡಿದರೆ 20,000, 1,000 ಇಂಟು 100 ಮಾಡಿದರೆ ಎಷ್ಟು 1,00,000. ಈ ರೀತಿ ಬರುತ್ತೆ ಸ್ನೇಹಿತರೆ, ಗೊತ್ತಾಯ್ತಾ. ಅದೇ ರೀತಿ ಬೀಯಿಂಗ್ ಪ್ರಾಫಿಟೆಡ್ ಶೇರ್ ರೀ ಇಶ್ಯೂಡ್ ಆ್ಯಸ್ ಫುಲ್ಲಿ ಪೇಯ್ಡ್ ಆ್ಯಟ್ 80 ರುಪೀಸ್ ಶೇರ್ಸ್ ಆಯಿತಾ. ಇದು ಫುಲ್ಲಿ ಪೇಯ್ಡ್ ಆಗಿದೆ. ಇಲ್ಲಿ ನೋಡಿ, ರೀ ಇಶ್ಯೂಡ್ ಏನಿದೆಯಲ್ಲ ಇದು 8ನೇ ಜರ್ನಲ್ ಎಂಟ್ರೀಸ್ ಬರುತ್ತೆ ಆಯಿತಾ. ಎಷ್ಟು 80 ಏನಿದೆಯಲ್ಲ ಇಲ್ಲಿ ತಗೋಬೇಕು ಆಯಿತಾ. 1,000 ಇಂಟು 80 ಆಯಿತಾ. 100 ಅಂತರೂ ಇಲ್ಲಿ ಶೇರ್ ಕ್ಯಾಪಿಟಲ್ ಇಲ್ಲಿದೆ ಆಯಿತಾ. 100 ನೋಡಿ, ಶೇರ್ ಕ್ಯಾಪಿಟಲ್ ಆ್ಯಟ್ 100 ಈಚ್ ಅಂತ ಇದೆ ಇಲ್ಲಿ ಆಯಿತಾ. 100 ಒಳಗೆ 80 ಮೈನಸ್ ಮಾಡಿ, ಇದು ಪ್ರಾಫಿಟ್ ಎಷ್ಟು ಬರುತ್ತೆ 20 ಬರುತ್ತೆ ಆಯಿತಾ. ಇಲ್ಲಿ ನಾವು ಬರೆದುಕೊಂಡಿದ್ದೀವಿ ಡೆಬಿಟ್ನಲ್ಲಿ ಮತ್ತು ಕ್ರೆಡಿಟ್ನಲ್ಲಿ. ಇವಾಗ ಇಲ್ಲಿ ನೋಡಿ 9ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಫೈನಲ್ ಆಗಿ ಕೊನೆಯ ಜರ್ನಲ್ ಎಂಟ್ರೀಸ್ನಲ್ಲಿ ನೀವು ಏನು ಮಾಡಬೇಕಂದ್ರೆ, ಶೇರ್ ಪ್ರಾಫಿಚರ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಬರೀಬೇಕು. ಬೀಯಿಂಗ್ನಲ್ಲಿ ಏನು ಬರೀಬೇಕು, ಬೀಯಿಂಗ್ ಬ್ಯಾಲೆನ್ಸ್ ಇನ್ ಶೇರ್ ಪ್ರಾಫಿಚರ್ ಅಕೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರೀಬೇಕು ಆಯಿತಾ. ಅಂದರೆ ಬ್ಯಾಲೆನ್ಸ್ ಇನ್ ಪ್ರಾಫಿಚರ್ ಟ್ರಾನ್ಸ್ಫರ್ ಕ್ಯಾಪಿಟಲ್ ರಿಸರ್ವ್ ಅಂತ ಇಷ್ಟೇ ಬರೆದ್ಬಿಡ್ರಿ ಆಯಿತಾ. ಇವಾಗ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಪ್ರಾಫಿಚರ್ ಶೇರ್ ಏನಿದೆಯಲ್ಲ ಇದು 7ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಟು ಪ್ರಾಫಿಚರ್ ಶೇರ್ ಏನಿದೆಯಲ್ಲ 65,000 ಮತ್ತು 8ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಇಲ್ಲಿ ಪ್ರಾಫಿಚರ್ ಏನಿದೆಯಲ್ಲ 20,000. ಅಂದರೆ 65 ನೋಡಿ 65,000 ಒಳಗೆ 20,000 ಮೈನಸ್ ಮಾಡಿ ಎಷ್ಟು ಬರುತ್ತೆ 45,000. ಇಲ್ಲಿ ಡೆಬಿಟ್ನಲ್ಲಿ ತೋರಿಸ್ಬೇಕು, ಇಲ್ಲಿ ಮೈನಸ್, ಇಲ್ಲಿ 45,000 ಕ್ರೆಡಿಟ್ನಲ್ಲಿ ತೋರಿಸ್ಬೇಕು. ಇಷ್ಟು ಮಾಡಿದರೆ ನಿಮಗೆ ಎಷ್ಟು 12 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಆಯಿತಾ. ಜರ್ನಲ್ ಎಂಟ್ರೀಸ್ ಈ ರೀತಿ ಈ ಒಂದು ಪ್ರಾಬ್ಲಮ್ ಆಗಿತ್ತು. ನಾನು ಕೆಳಗಡೆ ನಿಮಗೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಮಾಡಿ ಹಾಕಿದ್ದೇನೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.